ಅಯ್ಯೋ ಅನ್ನೋರಿ, ನೀನ ಕಷ್ಟಪಡ್ತಿದ್ದೀರಾ? ನಾನು ಬೇಕಾಗಿಲ್ಲ. ನಿನ್ನ ಹತ್ರ ಸಹಾಯ ಪಡ್ಕೊಳ್ಳೋದು ಒಂದೇ, ಸಾಯೋದು ಒಂದೇ. ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ ಅನು. ನಿಮಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು, ಆದರೆ ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ಶೌರ್ಯವ್ರು ಹಾಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಅವ್ರ ಮೇಲೆ ನನಗೆ ಯಾವ ಭಾವನೆನೂ ಇಲ್ಲ. ಮತ್ತೆ ನಾಟಕ ಮಾಡ್ತಿದ್ಯಾ? ಇಲ್ಲ, ನಾನು ನಾಟಕ ಆಡ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನು ಮುಳ್ಳಾಗಿರೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೀನಿ, ಎಷ್ಟು ಸಲ ಬೇಕಾದರೂ ಹೇಳ್ತೀನಿ. ನಾನು ಹಸ್ಕೊಂಡಿರ್ತೀನಿ ಅಂತ ಶೌರ್ಯ ಅವ್ರು ಹಾಗೆ ಮಾಡಿಬಿಟ್ರು. ಹಾಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ಇದನ್ನೆಲ್ಲ ನಾನು ನಂಬಬೇಕು ಅಂತ ಅಂತೀಯಾ? ಹೌದು ಅನುವರ್, ನಂಬಲೇಬೇಕು. ನಾನು ಸತ್ಯನೇ ಹೇಳ್ತಿದ್ದೀನಿ. ನೀವು ನನ್ನ ಕಷ್ಟಕ್ಕಾದವರು. ನಾನು ಯಾವತ್ತೂ ನಿಮ್ಮನ್ನ ಮೂರನೇವ್ರ ಥರ ನೋಡಲೇ ಇಲ್ಲ. ಹಾಗೆ ನೋಡಿದರೆ ನೀವೆಲ್ಲರೂ ಈ ಮನೆಯವರು, ನಾನು ಮಾತ್ರ ಹೊರಗೆ ನೋಡು. ಶೌರ್ಯ ಅವ್ರು ಯಾವತ್ತಿದ್ರು ನಿಮಗೆ ಸೇರಬೇಕು. ಅವ್ರು ನಿಮ್ಮ ಗಂಡನೇ. ಅವರು ಅನೋರಿಗೆ ಮಾತ್ರನೇ ಸೇರಬೇಕು. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಇದ್ಯಾವುದು ನಡೀತಾ ಇಲ್ವಲ್ಲ. ಶೌರ್ಯ ನನ್ನನ್ನು ಹೇಗೆ ನೋಡ್ಕೋತಾ ಇದ್ದಾನೋ ಹಾಗೆ ನಿನ್ನನ್ನು ನೋಡ್ಕೋತಾ ಇದ್ದಾನೆ. ನಾನು ಶೌರ್ಯ ಒಬ್ರೇ ಇರ್ಬೇಕು ಅಂತ ನೀನ್ ಬಯಸೋದೇ ಆಗಿದ್ರೆ ನೀನ್ ನಮ್ಮಿಬ್ರು ಮಧ್ಯೆ ಇರ್ತಾನೆ ಇರ್ಲಿಲ್ಲ. ಆದ್ರೆ ಈಗ ನನ್ನ ನಂಬಿಸೋ ಪ್ರಯತ್ನ ಮಾಡ್ಬೇಡ. ಅನು, ಕಾಲು ನೋವು ಹೇಗಿದೆ? ಪರವಾಗಿಲ್ಲ, ನೋವಿಲ್ಲ. ಸ್ವಲ್ಪ ಸ್ವೆಲ್ಲಿಂಗ್ ಕಮ್ಮಿ ಆಗಿದೆ. ಡಾಕ್ಟರ್ ಬ್ಯಾಂಡೇಜ್ ತೆಗಿಯೋದಕ್ಕೆ ಹೇಳಿದ್ದಾರೆ, ಆದ್ರೆ ಪರವಾಗಿಲ್ಲ, ನಾನೇ ತೆಗಿತೀನಿ. ಪರವಾಗಿಲ್ಲ, ನನ್ನನ್ನು ನೋಡ್ಕೋತೀನಿ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಆಯ್ತಾ? ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು whatever.